ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಫಿರೋಜ್ BS, SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. SM ನ್ಯೂಸ್ಗೆ ಸ್ವಾಗತವನ್ನು ಕೋರುತ್ತಾ ಈಗ ತಮಗೆ ತಿಳಿಸೋ ವಿಷಯವೇನಪ್ಪ ಅಂತಂದರೆ, UPA ಸರ್ಕಾರ ಇದ್ದಾಗ 70ರಲ್ಲೂ ಎದ್ದು ಅಣ್ಣಾ ಹಜಾರೆ ಅಂತಕ್ಕಂತಹ ಒಂದು ವಿನೂತನ ಮಾದರಿಯಲ್ಲಿ ಜನ್ಲೋಕ್ಪಾಲ್ ಮಸೂದೆಗಾಗಿ ಏನು ಜಂತರ್ ಮಂತರ್ನಲ್ಲಿ ಹಲವಾರು ದಿನಗಳ ಸತ್ಯಾಗ್ರಹ ನಡೆಸಿದರು, ಒಂದು ನಿರಂತರ ಧರಣಿ ಸತ್ಯಾಗ್ರಹ ನಡೆಸಿದರು. ಸೊ UPA ಸರ್ಕಾರದ ಒಂದು ಬೆವರಿಳಿಸ್ತಕ್ಕಂಥ ಕೆಲಸ ಮಾಡಿದರು. ಆದರೆ ಈಗ ಅದೇ ಅಣ್ಣಾ ಹಜಾರೆ ಅವರು ಎಲ್ಲಿ ಹೋಗಿದ್ದಾರೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿರುವುದು ಸಹಜ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜನ್ಲೋಕ್ಪಾಲ್ ಮಸೂದೆಯಲ್ಲಿ IAS, IPS, KS ಆಫೀಸ್ಗಳೆಲ್ಲ ಒಟ್ಟುಗೂಡಿ ಏನು ಒಂದು ನಿರತ ಧರಣಿ ಸತ್ಯಾಗ್ರಹದಲ್ಲಿ ಒಂದಾಗಿ ಅಣ್ಣಾ ಹಜಾರೆ ಅವರಿಗೆ ಬಲ ತುಂಬುವುದರ ಮೂಲಕ ದೇಶದ ಗಮನವನ್ನು ಸೆಳೆದಿದ್ದರು. ಆ ಜನ್ಲೋಕ್ಪಾಲ್ ಮಸೂದೆಯ ಕತೆ ಏನಾಯಿತು ಅಂತಕ್ಕಂಥ ಯಕ್ಷ ಪ್ರಶ್ನೆ ಜನರಲ್ಲಿ ಮತ್ತು ಜನಮಾನಸದಲ್ಲಿ ಪ್ರಶ್ನೆಯಾಗಿ ಉಳಿದಿರುವುದು ನಾನು ಈ ಮೂಲಕ ಚರ್ಚೆಗೆ ಮುನ್ನೆಲೆಗೆ ತರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಆತ್ಮೀಯ ವೀಕ್ಷಕ ದೇವರುಗಳೇ, ಜನ್ಲೋಕ್ಪಾಲ್ ಮಸೂದೆ ಯಾವ ರೀತಿ ಏನನ್ನು ಒಳಗೊಂಡಿತ್ತು ಅಂತಕ್ಕಂಥ ಒಂದು ಸುದೀರ್ಘ ಅಂಶವನ್ನು ನಾನು ಮುಂದಿನ ಒಂದು ಅವತರಣಿಕೆಯಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆದರೆ ಜನ್ಲೋಕ್ಪಾಲ್ ಮಸೂದೆಯನ್ನು ಇವತ್ತು ಆ ಕರಡು ಸಮಿತಿಯನ್ನು ರಚನೆ ಮಾಡದೆ ಇವತ್ತು ಸುಮಾರು ಏನು NDA ಸರ್ಕಾರ ಅಧಿಕಾರಕ್ಕೆ ಬಂದು 13 ವರ್ಷಗಳ ಒಂದು ಸುದೀರ್ಘವಾದಂತಹ ಒಂದು ಏನು ಇತಿಹಾಸ ಇದೆ. ಸೊ NDA ಅಧಿಕಾರಕ್ಕೆ ಬಂದ ನಂತರ ಅಣ್ಣಾ ಹಜಾರೆ ಅವರು ಮೌನವಾಗಿದ್ದು ಏಕೆ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಜನಮಾನಸದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜನ್ಲೋಕ್ಪಾಲ್ ಮಸೂದೆಯನ್ನು ಅವತರಣಿಕೆಯ ಮೂಲಕ ಈ ದೇಶದಲ್ಲಿ ಅನುಷ್ಠಾನಗೊಳಿಸಿದ್ದೇ ಆಗಿದ್ದಲ್ಲಿ ಜನ್ಲೋಕ್ಪಾಲ್ ಮಸೂದೆಗೆ ರಾಷ್ಟ್ರಪತಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಯಾರೇ ಅವರಿವರನ್ನದೇ ಭೇದವಿಲ್ಲದೆ ಎಲ್ಲರನ್ನೂ ತನಿಖೆಗೊಳಪಡಿಸಿ ಭ್ರಷ್ಟಾಚಾರವನ್ನು ಬಯಲಿಗಿಳ್ತಕ್ಕಂಥ ನಿಟ್ಟಿನಲ್ಲಿ ಜನ್ಲೋಕ್ಪಾಲ್ ಮಸೂದೆಯಲ್ಲಿ ಅನೇಕ ಕ್ರಮಾಂಕಿತ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಜನ್ಲೋಕ್ಪಾಲ್ ಬಿಲ್ಲನ್ನು ಮಸೂದೆಯನ್ನು ನಿಜಕ್ಕೂ ಈ ತಡೆ ಹಿಡಿದಿದ್ದು ಏಕೆ, ಅದನ್ನು ಅದರ ಒಂದು ಸಾಕಾರಿಕವಾಗಿ ಧ್ವನಿ ಯಾಕೆ ಎತ್ತಾ ಇಲ್ಲ ಅಂತಕ್ಕಂಥ ಯಕ್ಷ ಪ್ರಶ್ನೆ. ಅಣ್ಣಾ ಹಜಾರೆ ಅವರು ಯಾಕೆ NDA ಸರ್ಕಾರ ಬಂದ ಮೇಲೆ ಮೌನ ಮುರಿದಿದ್ದು ಏಕೆ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಭಾಳ ಒಂದು ತುಚ್ಛವಾಗಿ ಕಾಡುತ್ತಿರುವುದು ಅಲ್ಲಗಳೆಯುವಂತಿಲ್ಲ. ನಾನು ಸದಾ ನಿಮ್ಮೊಂದಿಗೆ SM ನ್ಯೂಸ್. ಧನ್ಯವಾದಗಳು.